CBI, IT ಮತ್ತು ED ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ. ಮಾಧ್ಯಮ ಸ್ನೇಹಿತರಿಗೆ ಪದೇ ಪದೇ ನಾನು ಹೇಳಿದ್ದೆ ಮುಂಚೆ ಕೂಡ, ಎಲ್ಲೆಲ್ಲಿ ರಾಜ್ಯ ಬಿಜೆಪಿ ದುರ್ಬಲವಾಗಿದೆ, ಸಂಕಷ್ಟದಲ್ಲಿದೆ, ಎಲ್ಲಿ ಅವರು ಸಂಘಟನೆ ಇಲ್ಲ, ಆ ರಾಜ್ಯಗಳಲ್ಲಿ CBI, IT, EDಯನ್ನು ಇವರು ಛೂ ಬಿಡ್ತಾರೆ. ತಮಿಳುನಾಡು, ಕೇರಳ, ಡೆಲ್ಲಿ, ಜಾರ್ಖಂಡ್, ಕರ್ನಾಟಕದಲ್ಲಿ ಕೂಡ ಇದು ಅದೇ ನಡೆದಿದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಗವರ್ನರ್ ಕಚೇರಿಯನ್ನ ಕೂಡ ದುರುಪಯೋಗ ಮಾಡಿರೋದನ್ನ ನಾವು ನೋಡಿದ್ದೇವೆ. ED is nothing but a political tool for the central government ಆಗಿದೆ. ಮೊದಲನೇದಾಗಿ ಇಲ್ಲಿವರೆಗೂ ಕಾನೂನಾತ್ಮಕವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಈ ಮೂಡಾ ಪ್ರಕರಣದಲ್ಲಿ ಹೇಗೆ ಎಂಟ್ರಿ ಬಂದು ಅಂತಾನೆ ಇನ್ನ ಗೊತ್ತಿಲ್ಲ ಸರ್. ಯಾಕಂದ್ರೆ ಓನ್ಲಿ ವೆನ್ ದೇರ್ ಈಸ್ ಮನಿ ಲಾಂಡ್ರಿಂಗ್ ಬಿಕಾಸ್ ಆಫ್ ದ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅವಾಗ ಎಂಟ್ರಿ ಮಾಡಬಹುದು ಅಂತ ಕಾನೂನು ಸ್ಪಷ್ಟವಾಗಿದೆ. ಆಶ್ಚರ್ಯ ಏನಪ್ಪ ಅಂದರೆ, ತಾವು ಗಮನಿಸ್ಬೇಕು ನಮ್ಮ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು, ಲೋಕಾಯುಕ್ತ ಯಾವತ್ತು FIR ರಿಜಿಸ್ಟರ್ ಮಾಡ್ತದೆ, ಮಾರನೇ ದಿನಾನೇ ED ಒಂದು ECIR ರಿಜಿಸ್ಟರ್ ಮಾಡ್ತಾರೆ. 24 ತಾಸು ಒಳಗಡೆನೆ. ಇದು ಬರೀ ಕಾಂಗ್ರೆಸ್ ನಾಯಕರಿಗೆ ಏನೋ ಇಷ್ಟು ವೇಗದಲ್ಲಿ ಮಾಡೋದು, ಮಿಂಚಿನ ವೇಗದಲ್ಲಿ ಮಾಡ್ತಾರೆ, ಬೇರೆಯವರಿಗೆ ಏನೂ ಮಾಡ್ಲಿಕ್ಕೆ ಹೋಗಲ್ಲ. ಯಾವುದೇ ಸಂಸ್ಥೆ, ಲೋಕಾಯುಕ್ತ ಇರ್ಬೋದು, ಬೇರೆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರ್ಬೋದು, ED ಅವರ ಸಹಾಯ ಕೇಳಿಲ್ಲ. ನಾವು ಆಯ್ತಪ್ಪ ನಾವೇನೂ ಮಾಡೇ ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಲ್ಲಿ ಯಾವುದೇ ತಪ್ಪು ನಮ್ದಿಲ್ಲ, ಅವ್ರು ಮಾಡಲಿ, ತನಿಖೆ ಮಾಡಲಿ, IT ಬರಲಿ, ED ಬರಲಿ, CBI ಬರಲಿ, ನಮ್ಗೆ ತೊಂದರೆ ಇಲ್ಲ, ವಿ ವಿಲ್ ಕಮ್ ಔಟ್ ಕ್ಲೀನ್ ಆಫ್ ದಿಸ್ ಅಂತ ಹೇಳಿದ್ದಾರೆ. ಈಗ ಇಷ್ಟು ತಿಂಗಳು ಮಾಡಿ ಸಡನ್ ಆಗಿ ED ಅವರಿಗೆ ಏನು ಕೈಗೆ ಸಿಕ್ಕಿಲ್ಲ. ಯಾಕಂದ್ರೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಅಂತ ಇದೆ, ಸೆಕ್ಷನ್ 3 ಆಫ್ PMLA, ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಮೇಲೆ ಮನಿ ಲಾಂಡ್ರಿಂಗು ಅವು ಇವು ಏನೇನು ಮಾನದಂಡಗಳಿದೆ ಅದ್ರ ಪ್ರಕಾರ ಆಗ್ಬೇಕಾಗ್ತದೆ. ಈಗ ಯಾವ ಸೈಟ್ ವಾಪಸ್ ಕೊಟ್ಬಿಟ್ಟಿದ್ದೀವಿ, ಈಗ ಅವ್ರಿಗೆ ಕೇಸೇ ಇರಲಾರ್ದ ಕಾರಣ ಅವರು ಇಂಥ ಲೆಟರ್ಗಳನ್ನು ಲೀಕ್ ಮಾಡ್ತಾ ಇದ್ದಾರೆ. ಲೀಕ್ ಇದು ಯಾರೋ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿ ಡೆಲ್ಲಿನಲ್ಲಿ ತೆಗೆದಂಥ ಪತ್ರಗಳಲ್ಲ, ಇಂಟೆನ್ಷನಲಿ ಲೀಕ್ ಮಾಡಿದಂಥ ಪತ್ರ ಇದು. ಮಾನ್ಯ ಗೃಹ ಸಚಿವರು ಹೇಳ್ದಂಗೆ ಈ ಸೋರಿಕೆ ಮುಖಾಂತರ ವೆರಿ ಕ್ಲಿಯರ್ಲಿ ದೇ ಆರ್ ಟ್ರೈಂಗ್ ಟು ಇಂಟರ್ಫಿಯರ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಆನ್ ದ ಲೋಕಾಯುಕ್ತ ಇನ್ವೆಸ್ಟಿಗೇಷನ್. ಯಾವ ದಿಕ್ಕಿನಲ್ಲಿ ಹೋಗಬಹುದು, ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಇವರು ಹೇಳ್ತಾ ಇದ್ದಾರೆ, ಏನೂ ಗೊತ್ತಿಲ್ಲ ನಮಗೆ. ಮತ್ತೆ ಟೈಮಿಂಗ್ ಆಫ್ ದ ಲೀಕ್ ನೋಡಿ, ನಾಳೆ ವಿಚಾರಣೆ ಇದೆ. ಇವತ್ತು ED ಅವರೇ ಕರೆದಿ ಡೆಲ್ಲಿನಲ್ಲಿ ಇದು ಲೀಕ್ ಮಾಡ್ತಾರೆ. ನಮಗೂ ಸ್ವಲ್ಪ ಬಲವಾದ ಮೂಲಗಳಿವೆ, ಇದು ಹಾಗೆ ಲೀಕ್ ಆಗಿಲ್ಲ. ED ಅವರೇ ಕೆಲವು ಮಾಧ್ಯಮ ಸ್ನೇಹಿತರಿಗೆ ಕರೆಸಿ ಈ ರಿಪೋರ್ಟ್ ಅನ್ನ ಲೀಕ್ ಮಾಡಿರೋದು. ದಿಸ್ ಇಸ್ to prejudice the mind of the Honorable High Court, which is dealing with the matter tomorrow. It is very, very evident. This is to prejudice the mind of the Honorable High Court. ಈಗ ED ತನಿಖೆ ಮಾಡಬೇಕು ಅಂದ್ರೆ ಇಂಟರ್ನಲಿ ಮಾಡಬೇಕು ಅಲ್ವಾ? ಇವತ್ತು ED ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಡೂಯಿಂಗ್ ಅ ಪಬ್ಲಿಕ್ ಇನ್ವೆಸ್ಟಿಗೇಷನ್ and they are doing a public and a media trial of the CM of Karnataka. ಹೇಗೆ ಸೋರಿಕೆ ಆಯಿತು? ಈಗ ಬಿಜೆಪಿ ಅವರು ಏನು ಹೇಳ್ತಾರೆ, ಸರ್ದಾರ್ ಪಟೇಲ್ ಆದಮೇಲೆ ಅತ್ಯಂತ ಬಲಿಷ್ಠವಾದಂಥ ಹೋಮ್ ಮಿನಿಸ್ಟರ್ ಯಾರನ್ನ ಇದ್ರೆ ಅಮಿತ್ ಶಾ ಅವರಿದ್ದಾರೆ. ED ಬಹಳ ಏನು ಸ್ಟ್ರಾಂಗ್ ಆ್ಯಂಡ್ ಸೆಕ್ಯೂರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಎಫಿಷಿಯಂಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಹೇಳ್ತಾರೆ. ಮತ್ತು ಈ ರಿಪೋರ್ಟ್ ಲೀಕ್ ಹೇಗಾಯಿತು?
This itself establishes that the ED is porous, compromised, and is a political tool of the BJP. CBI, IT ಮತ್ತು ED ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ. ಮಾಧ್ಯಮ ಸ್ನೇಹಿತರಿಗೆ ಪದೇ ಪದೇ ನಾನು ಹೇಳಿದ್ದೆ ಮುಂಚೆ ಕೂಡ, ಎಲ್ಲೆಲ್ಲಿ ರಾಜ್ಯ ಬಿಜೆಪಿ ದುರ್ಬಲವಾಗಿದೆ, ಸಂಕಷ್ಟದಲ್ಲಿದೆ, ಎಲ್ಲಿ ಅವರು ಸಂಘಟನೆ ಇಲ್ಲ, ಆ ರಾಜ್ಯಗಳಲ್ಲಿ CBI, IT, EDಯನ್ನು ಇವರು ಛೂ ಬಿಡ್ತಾರೆ. ತಮಿಳುನಾಡು, ಕೇರಳ, ಡೆಲ್ಲಿ, ಜಾರ್ಖಂಡ್, ಕರ್ನಾಟಕದಲ್ಲಿ ಕೂಡ ಇದು ಅದೇ ನಡೆದಿದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಗವರ್ನರ್ ಕಚೇರಿಯನ್ನ ಕೂಡ ದುರುಪಯೋಗ ಮಾಡಿರುವುದನ್ನು ನಾವು ನೋಡಿದ್ದೇವೆ. ED is nothing but a political tool for the central government ಆಗಿದೆ. ಮೊದಲನೇದಾಗಿ ಇಲ್ಲಿವರೆಗೂ ಕಾನೂನಾತ್ಮಕವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಈ ಮೂಡ ಪ್ರಕರಣದಲ್ಲಿ ಹೇಗೆ ಎಂಟ್ರಿ ಬಂದು ಅಂತಾನೆ ಇನ್ನ ಗೊತ್ತಿಲ್ಲ ಸರ್. ಯಾಕಂದ್ರೆ ಓನ್ಲಿ ವೆನ್ ದೇರ್ ಇಸ್ ಮನಿ ಲಾಂಡ್ರಿಂಗ್ ಬಿಕಾಸ್ ಆಫ್ ದ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅವಾಗ ಎಂಟ್ರಿ ಮಾಡಬಹುದು ಅಂತ ಕಾನೂನು ಸ್ಪಷ್ಟವಾಗಿದೆ. ಆಶ್ಚರ್ಯ ಏನಪ್ಪ ಅಂದರೆ, ತಾವು ಗಮನಿಸ್ಬೇಕು ನಮ್ಮ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು, ಲೋಕಾಯುಕ್ತ ಯಾವತ್ತು FIR ರಿಜಿಸ್ಟರ್ ಮಾಡ್ತದೆ, ಮಾರನೇ ದಿನಾನೇ ED ಒಂದು ECIR ರಿಜಿಸ್ಟರ್ ಮಾಡ್ತಾರೆ. 24 ತಾಸು ಒಳಗಡೆನೆ. ಇದು ಬರೀ ಕಾಂಗ್ರೆಸ್ ನಾಯಕರಿಗೆ ಏನೋ ಇಷ್ಟು ವೇಗದಲ್ಲಿ ಮಾಡೋದು, ಮಿಂಚಿನ ವೇಗದಲ್ಲಿ ಮಾಡ್ತಾರೆ, ಬೇರೆಯವರಿಗೆ ಏನೂ ಮಾಡ್ಲಿಕ್ಕೆ ಹೋಗಲ್ಲ. ಯಾವುದೇ ಸಂಸ್ಥೆ, ಲೋಕಾಯುಕ್ತ ಇರ್ಬೋದು, ಬೇರೆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರ್ಬೋದು, ED ಅವರ ಸಹಾಯ ಕೇಳಿಲ್ಲ. ನಾವು ಆಯ್ತಪ್ಪ ನಾವೇನೂ ಮಾಡೇ ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಲ್ಲಿ ಯಾವುದೇ ತಪ್ಪು ನಮ್ದಿಲ್ಲ, ಅವ್ರು ಮಾಡಲಿ, ತನಿಖೆ ಮಾಡಲಿ, IT ಅನ್ನ ಬರಲಿ, ED ಅನ್ನ ಬರಲಿ, CBI ಅನ್ನ ಬರಲಿ, ನಮ್ಗೆ ತೊಂದರೆ ಇಲ್ಲ, ವಿ ವಿಲ್ ಕಮ್ ಔಟ್ ಕ್ಲೀನ್ ಆಫ್ ದಿಸ್ ಅಂತ ಹೇಳಿದ್ದಾರೆ. ಈಗ ಇಷ್ಟು ತಿಂಗಳು ಮಾಡಿ ಸಡನ್ ಆಗಿ ED ಅವರಿಗೆ ಏನು ಕೈಗೆ ಸಿಕ್ಕಿಲ್ಲ. ಯಾಕಂದ್ರೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಅಂತ ಇದೆ, ಸೆಕ್ಷನ್ 3 ಆಫ್ PMLA, ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಮೇಲೆ ಮನಿ ಲಾಂಡ್ರಿಂಗು ಅವು ಇವು ಏನೇನು ಮಾನದಂಡಗಳಿದೆ ಅದ್ರ ಪ್ರಕಾರ ಆಗ್ಬೇಕಾಗ್ತದೆ. ಈಗ ಯಾವ ಸೈಟ್ ವಾಪಸ್ ಕೊಟ್ಬಿಟ್ಟಿದ್ದೀವಿ, ಈಗ ಅವ್ರಿಗೆ ಕೇಸೇ ಇರಲಾರ್ದ ಕಾರಣ ಅವರು ಇಂಥ ಲೆಟರ್ಗಳನ್ನ ಲೀಕ್ ಮಾಡ್ತಾ ಇದ್ದಾರೆ. ಲೀಕ್ ಇದು ಯಾರೋ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿ ಡೆಲ್ಲಿನಲ್ಲಿ ತೆಗೆದಂಥ ಪತ್ರಗಳಲ್ಲ, ಇಂಟೆನ್ಷನಲಿ ಲೀಕ್ ಮಾಡಿದಂಥ ಪತ್ರ ಇದು. ಮಾನ್ಯ ಗೃಹ ಸಚಿವರು ಹೇಳ್ದಂಗೆ ಈ ಸೋರಿಕೆ ಮುಖಾಂತರ ವೆರಿ ಕ್ಲಿಯರ್ಲಿ ದೇ ಆರ್ ಟ್ರೈಂಗ್ ಟು ಇಂಟರ್ಫಿಯರ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಆನ್ ದ ಲೋಕಾಯುಕ್ತ ಇನ್ವೆಸ್ಟಿಗೇಷನ್. ಯಾವ ದಿಕ್ಕಿನಲ್ಲಿ ಹೋಗಬಹುದು, ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಇವರು ಹೇಳ್ತಾ ಇದಾರೆ, ಏನೂ ಗೊತ್ತಿಲ್ಲ ನಮಗೆ. ಮತ್ತೆ ಟೈಮಿಂಗ್ ಆಫ್ ದ ಲೀಕ್ ನೋಡಿ, ನಾಳೆ ವಿಚಾರಣೆ ಇದೆ. ಇವತ್ತು ED ಅವರೇ ಕರೆದಿ ಡೆಲ್ಲಿನಲ್ಲಿ ಇದು ಲೀಕ್ ಮಾಡ್ತಾರೆ. ನಮಗೂ ಸ್ವಲ್ಪ ಬಲವಾದ ಮೂಲಗಳಿವೆ, ಇದು ಹಾಗೆ ಲೀಕ್ ಆಗಿಲ್ಲ. ED ಅವರೇ ಕೆಲವು ಮಾಧ್ಯಮ ಸ್ನೇಹಿತರಿಗೆ ಕರೆಸಿ ಈ ರಿಪೋರ್ಟ್ ಅನ್ನ ಲೀಕ್ ಮಾಡಿರೋದು. ದಿಸ್ ಇಸ್ to prejudice the mind of the Honorable High Court which is dealing with the matter tomorrow. It is very, very evident. This is to prejudice the mind of the Honorable High Court. ಈಗ ED ತನಿಖೆ ಮಾಡಬೇಕು ಅಂದ್ರೆ ಇಂಟರ್ನಲಿ ಮಾಡಬೇಕು ಅಲ್ವಾ? ಇವತ್ತು ED ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಡೂಯಿಂಗ್ ಅ ಪಬ್ಲಿಕ್ ಇನ್ವೆಸ್ಟಿಗೇಷನ್ and they are doing a public and a media trial of the CM of Karnataka. ಹೇಗೆ ಸೋರಿಕೆ ಆಯಿತು? ಈಗ BJP ಅವರು ಏನು ಹೇಳ್ತಾರೆ, ಸರ್ದಾರ್ ಪಟೇಲ್ ಆದಮೇಲೆ
ಅತ್ಯಂತ ಬಲಿಷ್ಠವಾದಂಥ ಹೋಮ್ ಮಿನಿಸ್ಟರ್ ಯಾರಾನ ಇದ್ರೆ ಅಮಿತ್ ಶಾ ಅವರಿದ್ದಾರೆ. ಇಡಿ ಬಹಳ ಏನು ಸ್ಟ್ರಾಂಗ್ ಅಂಡ್ ಸೆಕ್ಯೂರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಎಫಿಷಿಯಂಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಹೇಳ್ತಾರೆ. ಮತ್ತೆ ಈ ರಿಪೋರ್ಟ್ ಲೀಕ್ ಹೇಗಾಯಿತು? ದಿಸ್ ಇಟ್ ಸೆಲ್ಫ್ ಎಸ್ಟಾಬ್ಲಿಷಸ್ ದಟ್ ದ ಇಡಿ ಇಸ್ ಪೋರಸ್, ಕಾಂಪ್ರಮೈಸ್ಡ್ and is a political tool of the BJP.